We create aeromedical commandos ಅಂತ ಹೇಳ್ಬೋದು. ಆಲ್ಸೋ ವಿ ಹ್ಯಾವ್ ಐಕೆಟ್ ಮಾಲ್ಡೀವ್ಸ್. ಅದು ಮಾಲ್ಡೀವ್ಸ್ನಲ್ಲಿ ನಮ್ಮದು ಬ್ರಾಂಚ್ ಇದೆ. ಐಕೆಟ್ ಫೌಂಡೇಶನ್ ಅದು ನಮ್ಮದು ಫಿಲಾಂಥ್ರಫಿಕ್ ಆರ್ಗನೈಸೇಷನ್ ವಿಚ್ ಐ ಆಮ್ ದ ಚೇರ್ಪರ್ಸನ್ ಫಾರ್. ಅದ್ರ ಮೂಲಕ ನಾವು ಸುಮಾರು ಫ್ರೀ ಅಂದರೆ ಟ್ರೈನಿಂಗ್ಗಳು, CPR ಟ್ರೈನಿಂಗ್ಗಳು, ಈ ಥರ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇದುವರೆಗೂ ಇಲ್ಲಾಂದರೆ ಒಂದು 45 ಕೋಟಿಯಷ್ಟು ಕಾರ್ಯಕ್ರಮನ ಮಾಡಿ ಜನತೆಗೆ ಸಹಾಯ ಮಾಡಿದ್ವಿ. ನಮ್ಮ ಬಗ್ಗೆ ಹೇಳಬೇಕಂದ್ರೆ ನಂದು ಮಂಡ್ಯ, ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯದಿಂದ. ನಮ್ಮ ತಂದೆ ತಾಯಿಯವರು ಮಂಡ್ಯದವರು, ನಾಗರಾಜಪ್ಪ ನಾಗಮಣಿ ಅಂತ. ನನ್ನ ವಿದ್ಯಾಭ್ಯಾಸ JSS ಮೆಡಿಕಲ್ ಕಾಲೇಜಿನಲ್ಲಿ ಮುಗಿಸಿ ನಾನು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ನಂದು ಉನ್ನತ ತರಬೇತಿ ಮಾಡಿದೆ, ಅನಸ್ಥೀಸಿಯಾ, ಕ್ರಿಟಿಕಲ್ ಕೇರ್, ಏರೋಮೆಡಿಕಲಲ್ಲಿ. 2016 ವಾಪಸ್ ಬಂದು 2017 ಐಕೆಟ್ ಏರ್ ಆಂಬ್ಯುಲೆನ್ಸ್ ಸಂಸ್ಥೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಸ್ಥಾಪಿಸಿದ್ವಿ. ನನ್ನ ಜೊತೆಗೆ ಒಬ್ಬರು ಕೋ-ಫೌಂಡರ್ ಇದ್ದಾರೆ, ಡಾಕ್ಟರ್ ರಾಹುಲ್ ಸಿಂಗ್ ಸರ್ದಾರ್ ಅಂತ. ಅವ್ರ ಜೊತೆ ಕೂಡಿ ನಾವು ಇದುವರೆಗೂ ಒಂದು ದೊಡ್ಡ ಟೀಮೇ ಇದೆ ನಮ್ಮದು. ವಿ ಆರ್ ಕನ್ಸಿಡರ್ಡ್ ಟು ಬಿ ಏಷ್ಯಾಸ್ ಲಾರ್ಜೆಸ್ಟ್ ಏರ್ ಆಂಬ್ಯುಲೆನ್ಸ್ ಸರ್ವಿಸ್ ಟುಡೇ. ನಮ್ಮ ಟೀಮಲ್ಲಿ ವಿ ಹ್ಯಾವ್ ವೆರಿ ಗುಡ್ ಟೀಮ್ ಲೀಡರ್ಸ್, ಮತ್ತು ಡಾಕ್ಟರ್ಸ್, ಪ್ಯಾರಾಮೆಡಿಕ್ಸ್, ಅನಿಸ್ಥೆಟಿಸ್ಟ್, ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್, ಪರ್ಫ್ಯೂಷನಿಸ್ಟ್, ಈ ಥರ ಸುಮಾರು ಎಲ್ಲ ಸ್ಪೆಷಾಲಿಟೀಸು ಟೀಮ್ಗಳಿವೆ. ಜೊತೆಗೆ ವಿ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಬ್ಯಾಕಪ್ ಟೀಮ್ ಫ್ರಮ್ ಆಪ್ರೇಷನ್ಸ್ ಆಸ್ ವೆಲ್. ನಮ್ಮದು ಇಲ್ಲಿ ಬೆಂಗಳೂರಲ್ಲಿ ಕಾರ್ಪೊರೇಟ್ ಆಫೀಸ್ ಅಂತ ಹೇಳ್ಬೋದು, ಜೊತೆಗೆ ಹೈದರಾಬಾದ್, ಭೋಪಾಲ್ ಮತ್ತು ಮುಂಬೈಯಲ್ಲಿ ಕೂಡ ಆಫೀಸಸ್ ಇದೆ. ಇನ್ನೊಂದು ಓವರ್ಸೀಸ್ ಆಫೀಸ್ ಮಾಲ್ಡೀವ್ಸ್ನಲ್ಲಿದೆ. ಈಗ ನೆಕ್ಸ್ಟ್ ಇನ್ನು ದುಬೈನಲ್ಲಿ ಕೂಡ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಈ ಸರ್ವಿಸಸ್ನ. ನಮ್ಮದು ಡೊಮೆಸ್ಟಿಕ್ ಟ್ರಾನ್ಸ್ಫರ್ಸ್ ಇಲ್ಲಿ ಇಂಡಿಯಾದಲ್ಲಿ ಯಾವುದೇ ಮೂಲೆಯಿಂದ ಮೂಲೆ ಕೂಡ ನಾವು ಪೇಷಂಟ್ಗಳನ್ನ ಏರ್ಲಿಫ್ಟ್ ಮಾಡ್ತೀವಿ. ಜೊತೆಗೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ಸಲ್ಲಿ ಕೂಡ ನಮ್ಮದು ಒನ್ ಆಫ್ ದ ಲಾಂಗೆಸ್ಟ್ ಏರೋಮೆಡಿಕಲ್ ರಿಟ್ರೀವಲ್ಸ್ ನಾವು ಮಾಡಿ BBCಯಲ್ಲಿ ಕೂಡ ಕವರ್ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮದು ಈ ಟ್ರೈನಿಂಗ್ ಪ್ರೋಗ್ರಾಮ್ ಏನು ನಡೆಯುತ್ತೆ ಅದು ಇಂಡಿಯಾದಲ್ಲಿ 3 ಮಾಡ್ಯೂಲ್ ಮಾಡಿ ಎಲ್ಲ ಡಾಕ್ಟರ್ಸ್ನ ನಾವು UK ಕರ್ಕೊಂಡೋಗಿ ಒಂದು ರೆಡ್ ಹಿಲ್ ಅಂತ ಏರ್ಪೋರ್ಟ್ ಇದೆ, ಅಲ್ಲಿ KSSMs ಇಂಗ್ಲೆಂಡ್ನ ಒಂದು ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಜೊತೆ ಇದನ್ನ ಮಾಡ್ತಾ ಇದ್ವಿ ಟ್ರೈನಿಂಗ್ ಪ್ರೋಗ್ರಾಮ್ನ. ನಮ್ಮದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂದರೆ ಎಕ್ಮೋ ಪ್ರೋಗ್ರಾಮ್. ಎಕ್ಮೋ ಅಂದರೆ ಒಬ್ಬ ಮನುಷ್ಯನ ಹಾರ್ಟ್ ಮತ್ತು ಲಂಗ್ಸ್ ಫೇಲ್ ಆದಾಗ ಹೊರಗಡೆಯಿಂದ ಲಂಗ್ಸ್ ಮತ್ತು ಹಾರ್ಟ್ನ ಕ್ರಿಯೇಟ್ ಮಾಡಿ ಹೇಗೆ ಅವರಿಗೆ ಮತ್ತೆ ಮರುಜೀವ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಟ್ರೀಟ್ಮೆಂಟ್ನ ನಾವು ಕೊಡ್ತೀವಿ. ಇದನ್ನು ನಾವು ರಿಮೋಟ್ ಲೊಕೇಶನ್ಸ್ಗಳಲ್ಲಿ ಈ ಟ್ರೀಟ್ಮೆಂಟ್ನ ಶುರು ಮಾಡಿ ಪೇಷಂಟ್ಗಳನ್ನ ಏರ್ಲಿಫ್ಟ್ ಮಾಡ್ತೀವಿ. ಈ ಎಕ್ಮೋ ಅನ್ನೋದು ಬಹಳ ಕಷ್ಟಕರವಾದ ಒಂದು ಪ್ರೊಸೀಜರ್. ಇದಕ್ಕೆ ತುಂಬ ಸ್ಕಿಲ್ಸ್ ಬೇಕಾಗುತ್ತೆ. ಜೊತೆಗೆ ಮಿಷನ್ಗಳು, ಅದಕ್ಕೆ ಸರ್ಕ್ಯೂಟ್ಗಳು ಎಲ್ಲ ಈ ನಮ್ಮ ಇಂಡಿಯಾದಲ್ಲೇ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಒಳ್ಳೆ ಎಕ್ಮೋ ಸೆಂಟರ್ಸ್ ಅಂದರೆ ಒಂದು 8ರಿಂದ 10 ಇರ್ಬೋದು ಅಷ್ಟೇ. ಅಂಥ ಸೇವೆನ ನಾವು ಹೊರಗಡೆ ಅಂದರೆ ಹಾಸ್ಪಿಟಲ್ ಹೊರಗಡೆ ತಗೊಂಡೋಗಿ ಪೇಷಂಟ್ಗಳಿಗೆ ಇದನ್ನು ಹಾಕಿ ನಾವು ಕರ್ಕೊಂಡು ಬರ್ತೀವಿ. ಇಷ್ಟೇ ಅಲ್ಲದೆ ನಾವು ಈಗ ಭೋಪಾಲ್ನಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲಿ PM ಶ್ರೀ ಏರ್ ಆಂಬ್ಯುಲೆನ್ಸ್ ಯೋಜನಾ ಅಂತ ಅಲ್ಲಿ ಚೀಫ್ ಮಿನಿಸ್ಟರ್ ಯಾದವ್ ಅವರು ಲಾಂಚ್ ಮಾಡಿದ್ರು ಮಾರ್ಚ್ 1ನೇ ತಾರೀಕು ಉಜ್ಜಯಿನಿಂದ. ಅಲ್ಲಿ ನಾವು ಜನಗಳಿಗೆ ಫ್ರೀ ಏರ್ ಆಂಬ್ಯುಲೆನ್ಸ್ ಸೇವೆನ ಕೊಡ್ತಾ ಇದ್ದೀವಿ, ಒಂದು ಹೆಲಿಕಾಪ್ಟರ್ ಮತ್ತು ಒಂದು ಪ್ಲೇನ್ ಮೂಲಕ 2 ಏರ್ ಆಂಬ್ಯುಲೆನ್ಸ್ ಕಾನ್ಫಿಗ್ರೇಷನಲ್ಲಿ. ಅಲ್ಲಿ ಮಧ್ಯಪ್ರದೇಶದಲ್ಲಿ ಎಲ್ಲೇ ಇರ್ಬೋದು, ಯಾರಿಗಾದರೂ ಟ್ರಾಮಾ, ಆಕ್ಸಿಡೆಂಟ್ ಇರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ನ್ಯೂ ಬಾರ್ನ್ ಬೇಬೀಸ್ಗೆ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಂಥ ಸಮಯದಲ್ಲಿ ನಾವು ಬೇಬೀಸ್ನ ಅಥವಾ ಈ ಟ್ರಾಮಾ ವಿಕ್ಟಿಮ್ಸ್ನ ಏರ್ಲಿಫ್ಟ್ ಮಾಡಿ ಅವ್ರನ್ನ ಹೈಯರ್ ಸೆಂಟರ್ಸ್ಗೆ ಕರ್ಕೊಂಬರ್ತಾ ಇದ್ದೀವಿ. ಇದು ಇಂಡಿಯಾದಲ್ಲೇ ಮೊದಲ ಬಾರಿಗೆ ಒಂದು ಫ್ರೀ ಏರ್ ಆಂಬ್ಯುಲೆನ್ಸ್ ಸಂಸ್ಥೆನ ಒಂದು ಸ್ಟೇಟ್ ಗೌರ್ಮೆಂಟ್ ಲಾಂಚ್ ಮಾಡಿರೋದು. ಇಷ್ಟೇ ಅಲ್ಲದೆ ನಾವು ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಕೂಡ ಈಗ ಮೊನ್ನೆ ಆದ ಎಲೆಕ್ಷನ್ಸಲ್ಲಿ ಏರ್ ಆಂಬ್ಯುಲೆನ್ಸ್ ಕವರ್ನ ಕೊಟ್ವಿ. ಒರಿಸ್ಸಾ ಕೊಟ್ವಿ, ಛತ್ತೀಸ್ಗಢ ಕೊಟ್ವಿ. ಛತ್ತೀಸ್ಗಢಲ್ಲಿ ಜಗದಲ್ಪುರ್ ಅಂತ ಒಂದು ಸೆಕೆಂಡ್ ಸೆನ್ಸಿಟಿವ್ ಏರ್ಪೋರ್ಟ್ ಆಫ್ ಇಂಡಿಯಾ, ಅದು ಬಸ್ತರ್ ಅಂತ ಬರುತ್ತೆ. ಆ ಜಾಗದಲ್ಲಿ ಒಂದು ಹೆಲಿಕಾಪ್ಟರ್, ಒಂದು ಪ್ಲೇನ್ ಇಟ್ಟು ಅಲ್ಲಿ ನಕ್ಸಲೈಟ್ಗಳು ಅಟ್ಯಾಕ್ ಮಾಡಿದಾಗ ನಮ್ಮ CRPF ಯೋಧರ ಮೇಲೆ ಗನ್ ಶಾಟ್ಸ್ ಇರ್ಬೋದು, ಬಾಂಬ್ ಬ್ಲಾಸ್ಟ್ ಇರ್ಬೋದು, IED ಬ್ಲಾಸ್ಟ್ ಇರ್ಬೋದು, ಅವ್ರನ್ನೆಲ್ಲ ನಾವು ಹೋಗಿ ಸ್ಟೆಬಿಲೈಸ್ ಮಾಡಿ ಆ ಜಂಗಲ್ಗಳೊಳಗಡೆ ಏರ್ಲಿಫ್ಟ್ ಮಾಡಿ ಅವ್ರುಗಳನ್ನ ರಾಯ್ಪುರ್ ಮತ್ತು ఢిల్లీ ಹಾಸ್ಪಿಟಲ್ಗಳಿಗೆ ಸಾಗಿಸ್ತಾ ಬಂದ್ವಿ. ಇದು ಐಕೆಟ್ ಬಗ್ಗೆ ಒಂದು ಸಣ್ಣ ನಿಮಗೆ ಪರಿಚಯ. ಅಷ್ಟೇ ಅಲ್ಲದೆ ಐಕೆಟ್ ಫೌಂಡೇಶನ್ನಿಂದ ನಾವು ಇದುವರೆಗೆ 2 ವರ್ಲ್ಡ್ ರೆಕಾರ್ಡ್ ಹೋಲ್ಡ್ ಮಾಡಿದ್ದೀವಿ. ಒಂದೇ ದಿವಸ 28,000 ಜನನ ಟ್ರೈನಿಂಗ್ ಕೊಟ್ಟು CPR ಲೈಫ್ ಸಪೋರ್ಟಲ್ಲಿ, ಬೇಸಿಕ್ ಲೈಫ್ ಸಪೋರ್ಟಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಬ್ಯಾಂಗ್ಳೂರ್ದು ಪೂರ ಎಷ್ಟು ಜನ ಇದ್ದಾರೆ, ಬ್ಯಾಂಗ್ಳೂರ್ ಪೊಲೀಸ್ ಇನ್ಕ್ಲೂಡಿಂಗ್ ಟ್ರಾಫಿಕ್ ಪೊಲೀಸ್ ಅವರಿಗೆ
ಒಂದೇ ದಿವಸ ಟ್ರೈನಿಂಗ್ ಕೊಟ್ಟು ಅದೇ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ನಮ್ಮ ಆನರಬಲ್ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು, ನಮ್ಮ ದಯಾನಂದ್ ಸರ್ ಕೂಡ ಟ್ರೈನಿಂಗ್ ತಗೊಂಡ್ರು. ಸೊ ಇಂಥ ಕಾರ್ಯಕ್ರಮಗಳನ್ನ ಐ ಕೇರ್ ಫೌಂಡೇಶನ್ ಮೂಲಕ ಮಾಡ್ಕೊಂಡು ಬರ್ತಾ ಇದ್ದೀವಿ.